Watch full episodes on Jio Hotstar. ನೀವು ಯಾವ ತರ ಹೋಟೆಲ್ ನಲ್ಲಿ ಇರಕ್ಕೆ ಇಷ್ಟಪಡ್ತೀರಾ? 5 ಸ್ಟಾರ್ ಹೋಟೆಲ್ ನಲ್ಲಿ ಇರ್ತೀರಾ ಅಥವಾ ಮನೆ ತರ ಇರೋ ಹೋಟೆಲ್ ನಲ್ಲಿ ಇರ್ತೀರಾ? ಹೇಳಿ ಮನೆ ತರ ಊಟ ಇರುತ್ತೆ ಅಲ್ಲಿ. ಎಲ್ಲಿ ಮನೆ ತರ ಊಟ ಸಿಗುತ್ತೋ ಅಲ್ಲಿ. ನಾವು ಸರಿಯಾದ ಜಾಗಕ್ಕೆ ಬಂದಿದೀವಿ. ಈ ಲಕ್ಕಿ ಗಾಯ್ ತುಂಬಾ ಚಾಲಾಕಿ ಇದ್ದಾನೆ. ಬಣ್ಣ ಮಾತಾಡ್ಬಿಟ್ಟು ತನ್ನ ಗೆಸ್ಟ್ ಹೌಸ್ಗೆ ಕರ್ಕೊಂಡ್ ಬಂದಿದ್ದಾನೆ. ಈ ಗೆಸ್ಟ್ ಹೌಸ್ ನಂದಲ್ಲ, ಇದು ಎಲ್ಲರದು ಮನೆ. ನಿಮಗೆ ಇಲ್ಲಿ ಎಲ್ಲ ಮನೆ ತರ ತಿಂಡಿ ಸಿಗುತ್ತೆ. ಪ್ಲೀಸ್ ಕಮ್. ಇಲ್ಲಿ ನಿಮ್ಗೆ ಯಾವುದೇ ತೊಂದರೆನೂ ಆಗೋದಿಲ್ಲ, ಯಾಕಂದ್ರೆ ನೀವು ಲಕ್ಕಿ ಗಾಯ್ ಜೊತೆ ಲಕ್ಕಿ ಗೆಸ್ಟ್ ಹೌಸ್ ಅಲ್ಲಿ ಇದ್ದೀರಾ. ಅದಕ್ಕೆ ನಿಮ್ಗೆ ಡಬಲ್ ಲಕ್. ಅಯ್ಯೋ ಹಿಂಗೆ ಬಿತ್ತು ತಲೆ ಮೇಲೆ. ಅಯ್ಯೋ ದೇವ್ರೆ. ಅಲ್ಲ ಗೈಡು, ಲಕ್ಕೆ ಹಿಂಗಿದ್ರೆ ಬ್ಯಾಡ್ ಲಕ್ ಇನ್ನಂಗಪ್ಪ ಇರ್ತದೆ. ಈಗ ನಡೀರಪ್ಪ ಒಳಗೆ. ನಮ್ ಲಕ್ ಇನ್ನೂ ಜಾಸ್ತಿ ಆಗಕ್ಕೆ ಮುಂಚೆನೆ ನೀವೆಲ್ಲ ಫ್ರೆಶ್ ಆಗಿ ಬನ್ನಿ. ನಾನು ಮಿಸ್ಟರ್ ಮಾಂಕ್ಲಿಗೆ ಫೋನ್ ಮಾಡಿ ಬರ್ತೀನಿ. ಓಕೆ ನಡೀರಿ. ಅಲ್ಲಿದ್ದಾರೆ ನೋಡಿ ಮಿಸ್ಟರ್ ಮಾಂಕ್. ನೀವು ಲಕ್ಕಿ ಗಾಯ್ ಜೊತೆ ಬಂದಿದ್ದೀರಾ, ಅದಕ್ಕೆ ನಿಮಗೆ ಲಕ್ ಫೇವರ್ ಆಗಿದೆ. ನೋಡಿ ಮಿಸ್ಟರ್ ಮಾಂಕ್ ಸಿಗ್ತಾರೆ ನಿಮ್ಗೆ. ಸರ್ ನಾವು ಮೋಟು ಪತ್ಲು ಹೇಗಿದ್ದೀರಾ? ತುಂಬಾ ಖುಷಿ ಆಯ್ತು ನಿಮ್ಮನ್ನ ನೋಡಿ. ನಮ್ಗೂನು ಸರ್. ಬಾಸ್, ಇಲ್ಲಿದೆ ನಿಮ್ ಸೂಟ್ ಕೇಸ್. ಇನ್ನೊಂದ್ಸಲ ಯೋಚನೆ ಮಾಡಿ ಬಾಸ್. ಏನಾಯ್ತು ಸರ್, ತಾವೆಲ್ಲಾದ್ರೂ ಹೊರಗಡೆ ಹೋಗ್ತಾ ಇದ್ದೀರಾ? ಹೋಗೋಕೇನು ಇಷ್ಟ ಇಲ್ಲ, ಆದ್ರೆ ಹೋಗ್ಲೇಬೇಕಾಗಿದೆ. ನಾನು ಯಾವಾಗ್ಲೂ ಹೇಳ್ತಾ ಇದ್ದೆ, ಬೇವಿನ ಮರ ನೆಟ್ಬಿಟ್ಟು ಮಾವಿನಕಾಯಿನ ಬೈಸಕ್ಕಾಗಲ್ಲ ಅಂತ. ಆದ್ರೆ ನಾನು ಇವತ್ತರೆಗೂ ಯಾವ ಕೆಟ್ಟ ಕೆಲಸನೂ ಮಾಡಿಲ್ಲ. ಆದ್ರೆ ನನಗೆ ಯಾಕೆ ಈ ತರ ಆಗ್ತಾ ಇದೆ? ಅಯ್ಯೋ ಮಿಸ್ಟರ್ ಮಾರ್ಕ್, ನನ್ನ ಜೀವದ ಗೆಳೆಯ, ಹೊಸ ಗೆಳೆಯರೇ, ಏನಾಯ್ತು ಅಂತ ಹೇಳಿ ಸರ್. ನಾನಿದ್ದೀನಿ. ನಿಮ್ಗೆ ಯಾರಿಗೂ ಗೊತ್ತಿಲ್ಲ, ಇಲ್ಲಿ ಡೆವಿಲ್ ಅನ್ನೋ ಹೆಸರನ್ನ ದೊಡ್ಡ ಡಾನ್ ಇದ್ದಾನೆ. ನಮಗ್ ಗೊತ್ತು ಸರ್. ನಾವಿವತ್ತು ಬರ್ತಾ ಇದ್ದಾಗಲೇ ಅವನ್ನ ನೋಡಿದ್ವಿ. ಅವನು ನನ್ನ ಎಲ್ಲಾ ಪ್ರಾಪರ್ಟೀಸ್, ಡಾಕ್ಯುಮೆಂಟ್ಸ್, ಬಿಸ್ನೆಸ್ ಎಲ್ಲಾನು ಕದ್ಕೊಂಡು ಹೋಗಿದ್ದಾನೆ. ನನಗೆ ಗನ್ ಪಾಯಿಂಟ್ ಅಲ್ಲಿ ಡಾಕ್ಯುಮೆಂಟ್ಸ್ ಕೂಡ ಸೈನ್ ಮಾಡಿಸ್ಕೊಂಡು ಹೋದ. ಇವತ್ತು ನಂದು ಏನಿದೆ ಅದೆಲ್ಲ ನಾಳೆಯಿಂದ ಡೆವಿಲ್ದೇ ಆಗ್ಬಿಡುತ್ತೆ. ಈಗ ನನ್ನ ಹತ್ರ ಏನೂ ಉಳಿದಿಲ್ಲ. ನಾನು ಬೀದಿಗೆ ಬಂದ್ಬಿಟ್ಟಿದ್ದೀನಿ. ಈಗ ಹಾಂಗ್ಕಾಂಗ್ನ ಬಿಟ್ಟೋಗೋದೇ ಒಳ್ಳೇದು. ಸರ್, ಮೋಟು ನಿಮ್ಗೆ ಒಂದ್ಸಲಿ ಫುರ್ಫುರಿ ನಗರದಲ್ಲಿ ಸಹಾಯ ಮಾಡಿದ್ರು. ಈಗಲೂ ಅವ್ರ ಹತ್ರ ಸಹಾಯ ಕೇಳಿ. ಇವರು ಇನ್ನೊಂದ್ಸಲಿ ನಿಮ್ ಡಾಕ್ಯುಮೆಂಟ್ ಬ್ರೀಫ್ ಕೇಸ್ನ ಅವ್ರ ಹತ್ರ ಕೇಳ್ಸ್ಕೊಂಡ್ ಬರ್ತಾರೆ. ಹೇಳಿ ಸರ್, ಏನ್ ಮಾಡ್ಬೇಕು ಅಂತ ಹೇಳಿ ಸರ್. ಇದು ಫುರ್ಫುರಿ ನಗರ ಅಲ್ಲ ಮೊಟ್ಟು, ಹಾಂಗ್ಕಾಂಗ್ ಇದೆ. ಮತ್ತೆ ಅವನು ತುಂಬಾ ದೊಡ್ಡ ಡಾನು. ನಿನ್ಗೇನಾದ್ರೂ ಆದ್ರೆ ನನಗೆ ಕ್ಷಮಿಸ್ಕೊಳಕ್ ಆಗೋಲ್ಲ. ಯಾಕೆ ಸರ್, ಇಲ್ಲಿರೋ ಪೊಲೀಸ್ನವರು ತಮಗೆ ಹೆಲ್ಪ್ ಮಾಡೋದೇ ಇಲ್ವಾ? ಇಲ್ಲಿನ ಪೊಲೀಸರು ಕೂಡ ಅವನ ಜೊತೆನೆ ಕೈ ಜೋಡಿಸಿದ್ದಾರೆ. ಅವನಿಗೆ ಏನೂ ಮಾಡಲ್ಲ. ಸರ್, ನೀವು ಚಿಂತೆ ಮಾಡಬೇಡಿ ಸರ್. ನಮ್ಗೆ ಇಷ್ಟ ಹೇಳಿ ಸರ್, ಅವನು ಎಲ್ಲಿ ಸಿಗ್ತಾನೆ ಅಂತ. ಮಿಕ್ಕಿದ್ದೆಲ್ಲ ನಾವು ನೋಡ್ಕೋತೀವಿ ಸರ್. ಮಾಹಿತಿ ಬಂದಿರೋ ಪ್ರಕಾರ ಅವರು ಇವತ್ತು ಬುಲೆಟ್ ಟ್ರೈನ್ ಅಲ್ಲಿ ಶಾನ್ಸನ್ಗೆ ಹೋಗ್ತಾ ಇದ್ದಾರೆ. ಅಲ್ಲಿ ಅವರ ಸೀಕ್ರೆಟ್ ಡ್ಯಾನ್ ಇದೆ. ಸುಮ್ನೆ ಇರೋ, ನೀನ್ ಬಾಯಿ ಮುಚ್ಕೊಂಡು ಇರೋಕ್ಕಾಗೋದಿಲ್ವಾ? ಇವರು ಒಳ್ಳೆ ಜನ ಇದ್ದಾರೆ. ಫುರ್ಫುರಿ ನಗರದಿಂದ ಇಲ್ಲಿ ಟ್ರಾವೆಲ್ ಬಂದಿದ್ದಾರೆ. ಇಲ್ಲಿ ಅವ್ರನ್ನ ತೊಂದರೆಗೆ ಸಿಗಾಕಿಸ್ತೀಯಾ? ಮೋಟು ಪತ್ಲು, ಪ್ಲೀಸ್ ನೀವು ಎಲ್ಲರೂ ಹೊರಡಿ. ನನಗೆ ಬೇಜಾರಿದೆ. ನಿಮ್ಗೆ ನಾನು ಹಾಂಗ್ಕಾಂಗ್ನ ತೋರಿಸ್ಲಿಕ್ಕೆ ಆಗ್ಲಿಲ್ಲ. ಸರ್, ಮತ್ತೆ ಇನ್ನೊಂದ್ಸಲಿ ಭೇಟಿ ಆಗ್ತೀವೋ ಇಲ್ವೋ ಗೊತ್ತಿಲ್ಲ. ಇಂಥ ಸಂದರ್ಭದಲ್ಲಿ ಒಂದ್ ಸೆಲ್ಫಿ ತಗೊಳ್ಳೇಬೇಕಲ್ವಾ? ಓಹೋ ಜಿಯಾ, ನೀನ್ ಯಾವಾಗ್ಲೂ ಸೆಲ್ಫಿ ತಗೊಳ್ಳೋದ್ರಲ್ಲೇ ಇರ್ತೀಯ. ಎಲ್ರು ಬನ್ನಿ. ಸರಿ, ಸ್ವಲ್ಪ ಹಿಂದೆ, ಸ್ವಲ್ಪ. ಓಹೋ ಜಿಯಾ, ಈ ಸೆಲ್ಫಿನೇ ನಿನಗೊಂದಿನ ಮುಳ್ಳಾಗುತ್ತೆ. ಮೊದಲು ಹುಷಾರಾಗದ್ ನೋಡು. ಬಾಯ್ ಬಾಯ್ ಮೋಟು ಪತ್ಲು. ಥ್ಯಾಂಕ್ ಯು ಫಾರ್ ಎವ್ರಿಥಿಂಗ್.
ಅವನೇನು ಬಂದೋಗ್ಬಿಟ್ನೇನೋ, ಎಲ್ಲೂ ಕಾಣಿಸ್ತಾನೆ ಇಲ್ವಲ್ಲ. ಸರಿ ಬಿಡು, ವೆಯ್ಟ್ ಮಾಡೋಣ. ಮೋಟು, ಅವರು ಮಿಸ್ಟರ್ ಡ್ರಮ್. ಜನರಿಗೆ ಡೆವಿಲ್ ಅನ್ನೋ ಹೆಸರಿಂದ ಪರಿಚಿತರು. ಅವ್ರ ಹತ್ರನೇ ಆ ಬ್ಲಾಕ್ ಬ್ರೀಫ್ ಕೇಸ್ ಕಾಣಿಸ್ತಿದೆಯಲ್ಲ, ಹಾ, ಅದ್ರಲ್ಲೇ ಮಿಸ್ಟರ್ ಮಾಂಗ್ ನ ಎಲ್ಲ ಡಾಕ್ಯುಮೆಂಟ್ಸ್ ಇದೆ. ಮೋಟು, ನನಗೆ ಗೊತ್ತು ಸಮೋಸ ಇಲ್ದಿದ್ರೆ ನಿಮ್ ತಲೆನೇ ಓಡೋದಿಲ್ಲ ಅಂತ. ಇದು ತಗೊಳ್ಳಿ ಸಮೋಸ, ನಾನೇ ನಿಮ್ಗೋಸ್ಕರ ಸ್ಪೆಷಲ್ ಆಗಿ ಮಾಡ್ಕೊಂಡು ಬಂದಿದ್ದೀನಿ. ಬಹುಶಃ ಇದ್ರ ಅಗತ್ಯ ಬರ್ಬೋದು ನಿಮ್ಗೆ. ಜೈ ಹೋ. ಈಗ ನೋಡ್ತಿರೋ, ಅವ್ನ್ ಕೈ ಕಾಲು ಮುರಿದಾಕ್ಬಿಟ್ಟು ಡಾಕ್ಯುಮೆಂಟ್ಸ್ ನ ಎತ್ಕೊಂಡ್ಬರ್ತೀನಿ ಇಲ್ಲಿಗೆ. ನೋಡ್ತಾ ಇರು. ಜೈ ಹೋ. ಮಿಸ್ಟರ್ ಡಾನ್, ಆ ಬ್ರೀಫ್ ಕೇಸ್ ನನಗೆ ಕೊಟ್ಬಿಡಿ. ಗಾಡ್ಸ್, ಹಿಡ್ಕೊಳ್ಳಿ ಅವನ್ನ. ಹೊಟ್ಟೆ ನೀನು ಹಾಂಗ್ಕಾಂಗ್ ಚಾಂಪಿಯನ್ ಆದ್ರೆ ನಾನಾರು ಗೊತ್ತಾ, ಫುರ್ಫುರಿ ನಗರ ಚಾಂಪಿಯನ್ ಕಣೋ. ಯಸ್, ತಗೋ. ಇನ್ನಾರಿದ್ದೀರಾ? ಗಾಡ್ಸ್, ಗಾಡ್ಸ್, ಬನ್ನಿ, ಹಿಡ್ಕೊಳ್ಳಿ ಅವನ್ನ. ಬ್ರೀಫ್ ಕೇಸ್ ತಗೊಂಡು ಓಡೋಗ್ತಾ ಇದ್ದಾನೆ, ಹಿಡ್ಕೊಳ್ಳಿ ಅವನ್ನ. ಹಲೋ ಹಲೋ, ಇಲ್ಲೋಡೆ. ಹುಷಾರು. ಇದೇನು ಹೊಡೆದಾಡ್ತಾ ಇದ್ದೀರೋ ಅಥವಾ ಕಬಡ್ಡಿ ಆಡ್ತಾ ಇದ್ದೀರೋ? ಬೇಗ ಬ್ಯಾಗ್ಸ್ ಕಿತ್ಕೋ. ಓಕೆ, ನಾನೇ ಏನಾದ್ರು ಮಾಡ್ತೀನಿ. ಮೊಟ್ಟು, ನಿಂಗೇನು ಆಗಿಲ್ಲ ತಾನೆ? ಏನೂ ಆಗಿಲ್ಲ ಕಣ. ಆ ಭಗವಂತನ ಆಶೀರ್ವಾದ ಇವನ್ಗೆ. ಇದು ನನ್ನ ಲಕ್ಕಿನ ಕಮಾಲು. ಎಲ್ಲಿ ಲಕ್ ಗೈದಿತಾನೆ ಅಲ್ಲಿ ಲಕ್ ಇದೇ ಇರುತ್ತೆ. ಹೇಗೆ? ಅಯ್ಯಮ್ಮ, ನಾನಿನ್ನು ಫೈರೇ ಮಾಡಿಲ್ಲ. ಎಳ್ಳಿರಾಗ್ಲೇ ಮೇಲ್ಗಡೆ ಉದುರ್ತಾ ಇದೆ. ನೀ ಸ್ಮೈಲ್ ಮಾಡಿದ್ದಕ್ಕೆ. ವಾವ್ ಮೋಟು, ನೀವಂತೂ ಅದ್ಭುತ ಮಾಡ್ಬಿಟ್ರಿ. ನಾನು ಇದನ್ನ ಮಿಸ್ಟರ್ ಮಾಂಗ್ಗೆ ಕೊಟ್ಬಿಡ್ತೀನಿ.
ನೀವ್ ಇವತ್ತೇ ವಾಪಸ್ ಹೋಗ್ಬಿಡಿ, ಯಾಕಂದ್ರೆ ಡೆವಿಲ್ ನ ಪ್ರತಿಯೊಬ್ಬ ವ್ಯಕ್ತಿನೂ ಮತ್ತೆ ಪೊಲೀಸು ನಿಮ್ಮನ್ನೇ ಹುಡುಕ್ತಿರ್ತಾರೆ. ಇಲ್ಲಿ ಎಲ್ಲ ಸರಿ ಹೋದ್ಮೇಲೆ ನೀವ್ ಬನ್ನಿ, ಮತ್ತೆ ಸ್ವಲ್ಪ ದಿನ ನನ್ ಬಾಸ್ ಜೊತೆನೇ ಇರಿ, ಆಮೇಲೆ ಒಟ್ಟಿಗೆ ತುಂಬಾ ಸೆಲ್ಫಿ ತಗೊಳ್ಳೋಣ. ಹಾ, ಇವತ್ತಿನ ಸುದ್ದಿ. ನಿನ್ನೆ ರಾತ್ರಿಯಿಂದಲೇ ನಗರದ ಎಲ್ಲೆಡೆ ಭಾರಿ ಮಳೆ ಸುರಿತಾ ಇದೆ, ಮತ್ತೆ ಸಾಕಷ್ಟು ಜನ ಸಾಕಷ್ಟು ಜಾಗದಲ್ಲಿ ಸಿಕ್ಕಾಕೊಂಡಿದ್ದಾರೆ. ಹವಾಮಾನ ವರದಿಯ ಪ್ರಕಾರ ಇನ್ನು 48 ಗಂಟೆಗಳಲ್ಲಿ ಭಾರಿ ಮಳೆ ಆಗುವ ಸಾಧ್ಯತೆ ಇದೆ. ಆದ್ದರಿಂದ ಮನೇಲೇ ಇರಿ. ನನಗಂತೂ ತುಂಬಾ ಭಯ ಆಗ್ತಾ ಇದೆ. ಮನೆಯಿಂದ ಹೊರಗೆ ಡೆವಿಲ್ ಕಡಿಯೋರು ಯಾರಾದ್ರೂ ನಮ್ಮನ್ನ ನೋಡಿದ್ರೆ ನೋಡಿದ್ರ ಯಾರಿಗೂ ಏನು ಆಗಿಲ್ಲ, ಯಾಕಂದ್ರೆ ನೀವೆಲ್ಲ ಲಕ್ಕಿ ಗಾಯ್ ಜೊತೆ ಇದ್ದೀರಾ. ಇದೀಗ ಬಂದ ಸುದ್ದಿ. ಹಾಂಗ್ಕಾಂಗ್ನ ಪ್ರಸಿದ್ಧ ವ್ಯಕ್ತಿ ಹಾಗೂ ದೊಡ್ಡ ಬಿಸ್ನೆಸ್ ಮ್ಯಾನ್ ಆದ ಡಾಂಗ್ ಅವರನ್ನ ಕೆಲವು ಗೂಂಡಾಗಳು ದರೋಡೆ ಮಾಡಿದ್ದಾರೆ. ಅವರ ಪ್ರಾಪರ್ಟೀಸ್, ಬ್ಯಾಂಕ್ಸ್ ಮತ್ತು ಬಿಸ್ನೆಸ್ ನ ಸಾಕಷ್ಟು ಮುಖ್ಯವಾದ ಪತ್ರಗಳನ್ನ ಅವರು ದರೋಡೆ ಮಾಡಿದ್ದಾರೆ. ಇವರು ಹಾಂಗ್ಕಾಂಗ್ ನಲ್ಲಿ ಸಾಕಷ್ಟು ಅನಾಥಾಶ್ರಮಗಳನ್ನ ನಡೆಸ್ತಿದ್ದಾರೆ. ಅವ್ರ ಕನಸು ಹಾಂಗ್ಕಾಂಗ್ ಅಲ್ಲಿ ಯಾರು ಬಡವರಾಗಿರ್ಬಾರ್ದು ಅಂತ. ಹಾಂಗ್ಕಾಂಗ್ ನ ಅಪರಾಧ ಮುಕ್ತವಾಗಿ ಮಾಡೋದಕ್ಕೆ ಅವರ ಕನಸು ಆಗಿತ್ತು. ಇಲ್ಲೋಡ ಹೆಂಗ್ಸು ಡೆವಿಲ್ಗೆ ಒಳ್ಳೆಯವನು ಅಂತ ಹೇಳ್ತಾ ಇದ್ದಾಳೆ. ನನ್ಗನ್ಸುತ್ತೆ ಈ ಚಾನಲ್ ಆ ಡೆವಿಲ್ಗೆ ಸೇರಿದ್ದು ಅಂತ. ಇವರು ಮಿಸ್ಟರ್ ಡೆವಿಲ್ ಅಲ್ಲ, ಇವರು ಮಿಸ್ಟರ್ ಡಾಂಗ್ಲಿ. ತುಂಬಾ ಒಳ್ಳೆ ಮನುಷ್ಯ. ಯಾರು ಎಲ್ಲ ಕದ್ದು ಬಿಟ್ಟಿದ್ದಾರೆ. ಖಂಡಿತ ಇದು ಡೆವಿಲ್ ಕೆಲಸ ಆಗಿರುತ್ತೆ. ಹಂಗಾದ್ರೆ ಆ ಡೆವಿಲ್ ಯಾರು ಅಂತ ಹೇಳಯ್ಯ. ಜನರು ಮಾತಾಡ್ತಿರೋ ಪ್ರಕಾರ ಇದು ಮಿಸ್ಟರ್ ಡೆವಿಲ್ ನ ಕೆಲ್ಸನೇ ಇರ್ಬೋದು. ಮಿಸ್ಟರ್ ಡೆವಿಲ್ ಅಂದ್ರೆ ಅವರೇ ಮಿಸ್ಟರ್ ಮಾಂಕ್ಲಿ. ಇವನು ಮಿಸ್ಟರ್ ಡೆವಿಲ್. ಇವರು ತುಂಬಾ ಕ್ರೂರಿ. ಇವ್ರ ಹತ್ರನೇ ಆ ಟೈಗರ್ ಪೆಟ್ ಇರೋದು. ಮಿಸ್ಟರ್ ಡಾಂಗ್ ಡೆವಿಲ್ ನ ಭಯದಿಂದ ಅಂಡರ್ ಗ್ರೌಂಡ್ ಹೋಗಿದ್ದಾರೆ. ಯಾರಿಗೂ ಗೊತ್ತಿಲ್ಲ ಅವರು ಎಲ್ಲಿ ಅಡ್ಕೊಂಡಿದ್ದಾರೆ ಅಂತ. ಡೆವಿಲ್ ಅವ್ರನ್ನ ಮುಗ್ಸೇ ಬಿಡ್ತಾರೆ ಅನ್ನೋ ಭಯ ಕೂಡ ಅವ್ರಿಗೆ ಇದೆ. ಇತ್ತೀಚೆಗೆ ಮಿಸ್ಟರ್ ಡೆವಿಲ್ ಈ ವೇಷದಲ್ಲಿ ತಿರುಗಾಡ್ತಿದ್ದಾರೆ ಅಂತ ಗೊತ್ತಾಗಿದೆ. ಯಾರು ಅವರ ಈ ಲೇಟೆಸ್ಟ್ ಫೋಟೋನ ತೆಗೆದು ಕಳಿಸಿದ್ದಾರೆ. ನೀವು ಇವ್ರನ್ನ ತಾನೇ ಭೇಟಿ ಆಗಕ್ ಹೋಗಿದ್ದು. ಗಡ್ಡ ಮೀಸಲಿ ಇವ್ರನ್ನ ಗುರ್ತಿಡಿಯಕ್ಕೆ ಆಗ್ಲಿಲ್ಲ. ಮತ್ತು ಪತ್ಲು ನನ್ನ ಎಲ್ಲಿ ತಗ್ಲಾಕ್ಬಿಟ್ರಿ. ಇಷ್ಟೊಂದು ದೊಡ್ಡ ದ್ರೋಹನ ಮಾಂಕ್ಲಿ. ಡೆವಿಲ್ ಎಲ್ಲಿದ್ಯಾ? ಎದುರುಗಡೆ ಬಾ. ನಿನ್ ನಿಜ ರೂಪ ಏನು ಅಂತ ನಮಗ್ ಗೊತ್ತಾಗ್ಬಿಟ್ಟಿದೆ. ಎದುರುಗಡೆ ಬಾ ಡೆವಿಲ್. ಅಯ್ಯಬ್ಬ ಇವನ ಟೈಗರ್ ಸ್ಟಾಪ್. ಟೈಗರ್ ಒಳಗಡೆ ಹೋಗು. ನಿಮ್ಗೆ ಗೊತ್ತಾಗೇ ಹೋಯ್ತಾ? ತುಂಬಾ ಕೆಟ್ಟದಾಗೋಯ್ತು. ನಾನು ಅನ್ಕೊಂಡಿದ್ದೆ ನಿಮ್ಗೆ ಅಸ್ಲಿಯತ್ ಗೊತ್ತಾಗಬಾರ್ದು ಅಂತ. ಈಗ ಎಲ್ಲಾನು ಗೊತ್ತಾದ್ಮೇಲೆ ಈ ವೇಷದ ಅವಶ್ಯಕತೆನೇ ಇಲ್ಲ. ಯಾಕೆ ನೀನು ಮಾತ್ರ ಅಷ್ಟೊಂದು ಕೆಟ್ಟ ಕೆಲಸ ಮಾಡಿಸ್ಕೊಂಡೆ? ಮಿಸ್ಟರ್ ಡಾಂಗ್ನ ನಿಮ್ ಕಡೆಯವರೇ ದರೋಡೆ ಮಾಡ್ಬೋದಾಗಿತ್ತು. ಹಾ, ನನಗೆ ಗೊತ್ತಿದೆ. ನಾನು ಮೊದಲಿಂದನೇ ಶುರು ಮಾಡ್ತೀನಿ. ನಾನು ಫುರ್ಫುರಿ ನಗರಕ್ಕೆ ಯಾಕೆ ಬಂದೆ ನಿನಗೆ ಗೊತ್ತಾ? ಇಲ್ಲಿ ನನಗೆ ಡಾನ್ ಅನ್ನೋ ಹೆಸರಿನಿಂದ ಪೊಲೀಸ್ ಮತ್ತು ಸರ್ಕಾರದಿಂದ ಪ್ರೆಷರ್ ಜಾಸ್ತಿ ಇತ್ತು. ಅದಕ್ಕೆ ನಾನು ಯೋಚನೆ ಮಾಡಿದೆ, ಎಂಥ ಜಾಗಕ್ಕೆ ಹೋಗ್ಬೇಕು ಅಂದರೆ ಅಲ್ಲಿ ಜನ ಗೂಬೆಗಳಾಗಿರ್ಬೇಕು ಮತ್ತು ದಡ್ಡರಾಗಿರ್ಬೇಕು. ಅಲ್ಲೇ ನಾನು ಉಳ್ಕೊಂಡು ಅಲ್ಲಿಂದ ಜಗತ್ತನ್ನೇ ರಾಜ್ಯಭಾರ ಮಾಡಬೇಕು ಅಂತ. ಗೊತ್ತಾಯ್ತಾ ನಿಮಗೆ? ಈಗ ನಿಮ್ಮ ಎರಡನೇ ಪ್ರಶ್ನೆಗೆ ಉತ್ತರ. ನಾನು ಈ ಕೆಲಸನ ನಿಮ್ಮ ಕೈಯಲ್ಲಿ ಯಾಕೆ ಮಾಡಿಸ್ದೆ? ಉತ್ತರ ಏನಂತಂದ್ರೆ, ನೀವು ಹೊಡೆದಾಡೋ ರೀತಿನೇ ಬೇರೆ ಇದೆ, ಅನಾರ್ಥೋಡಕ್ಸ್ ಆಗಿದೆ. ಅದು ಸರ್ಪ್ರೈಸ್ ವೆಪನ್ ಇದೆ. ಇದಕ್ಕೆ ಡಾನ್ನ ವ್ಯಕ್ತಿಗಳು ತಯಾರಾಗೇ ಇರಲಿಲ್ಲ. ಅವರು ಬರೀ ಕನ್ವೆನ್ಷನ್ ಫೈಟ್ ಮಾತ್ರ ಗೊತ್ತಿದೆ. ಮತ್ತೆ ಅವರು ನನ್ನ ಎಲ್ಲಾ ಮನುಷ್ಯರನ್ನು ಗುರ್ತಿಡಿತಾರೆ. ಇದಕ್ಕೋಸ್ಕರ ನನಗೆ ನನ್ನ ಈ ಕೆಲಸಕ್ಕೆ ಹೊಸಬ್ರೇ ಬೇಕಾಗಿತ್ತು. ಅದಕ್ಕೆ ನಿಮಗಿಂತ ಇದಕ್ಕೆ ಒಳ್ಳೆಯವರು ಬೇರೆ ಯಾರು ಸಿಗ್ತಾರೆ? ಇದಕ್ಕೋಸ್ಕರ ನಾನು ನಿಮ್ಮನ್ನ ಗೂಬೆಗಳನ್ನಾಗಿ ಮಾಡಿದೆ.
ನಿನ್ನ ಮೊದಲನೇ ಪ್ರಶ್ನೆಗೆ ಉತ್ತರ ನಾನು ಹೇಳ್ತೀನಿ ಕೇಳು. ಫುರ್ಫುರಿ ನಗರ ಜನಗಳು ದಡ್ರಲ್ಲ, ಅಮಾಯಕರು. ಅವರು ಹೃದಯವಂತರು ಗೊತ್ತಾ. ನೀನು ಅಮಾಯಕರನ್ನ ನಿನ್ ಕೆಲ್ಸಕ್ಕೋಸ್ಕರ ಉಪಯೋಗಿಸ್ಕೊತಾ ಇದೀಯಾ. ನಿನ್ನ ಎರಡನೇ ಪ್ರಶ್ನೆಗೆ ಉತ್ತರ ಓಕೆ. ಫುರ್ಫುರಿ ನಗರ ಜನಗಳು ಹೇಡಿಗಳಲ್ಲ, ಧೈರ್ಯವಂತರವರು. ಹಾಗಂತ ಈಗ್ಲೇ ನಿನಗೆ ಸಾಬೀತ್ ಮಾಡಿ ತೋರಿಸ್ತೀನಿ ನಾನು ನಿನ್ನ ಹತ್ರ ಈಗ್ಲೇ ಬ್ಯಾಗ್ನ ಕಿತ್ಕೊಂಡು ಹೋಗ್ತೀನಿ. ನಾನು ನಿನಗೆ ಯಾವ ಬ್ಯಾಗ್ ತಂದು ಕೊಟ್ಟಿದ್ನೋ ಅದನ್ನ ನೋಡ್ತೀಯಾ? Watch India's largest kids library only on Jio Hotstar. Download the app now.